A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಇಂದು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ವತಿಯಿಂದ ಅಖಿಲ ಕರ್ನಾಟಕ ರಾಜ್ಯ ಮಟ್ಟದ 31ನೇ ಕಲ್ಪನಾ ಲಹರಿ ಕವನ ಸಂಕಲನ ಬಿಡುಗಡೆ ಮತ್ತು 32ನೇ ರಾಜ್ಯ ಮಟ್ಟದ ಕವಿ ಕಾವ್ಯ ಮೇಳ ವಿವಿಧ ಕ್ಷೇತ್ರದ ಗಣ್ಯರಿಗೆ ಅಭಿನಂದನೆ ಹಾಗೂ ಅಂಕವೀರ ಪುರಸ್ಕಾರ ಕಾರ್ಯಕ್ರಮವನ್ನು ಸಮಾಜ ಸೇವಕ HR ಅರವಿಂದ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿದರು. ಇನ್ನು ಕವನ ಸಂಕಲನ ಬಿಡುಗಡೆ ಮಾಡಿ ಮಂಡ್ಯ ನಗರಸಭೆ ಉಪಾಧ್ಯಕ್ಷ MP ಅರುಣ್ ಕುಮಾರ್ ಅವರು ಕೂಡ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ವಕೀಲ M ಗುರುಪ್ರಸಾದ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದ ಗಂಗೇಗೌಡರು ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದರು. ಇನ್ನು ವೇದಿಕೆಯ ಮೇಲೆ ಪ್ರಾಸ್ತಾವಿಕ ನುಡಿಗಳನ್ನು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ ಮಹಾದೇವ್ ಅವರು ನುಡಿದ್ರು. ವೇದಿಕೆಯಲ್ಲಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ವೇದಿಕೆಯಲ್ಲಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಸಂಚಾಲಕಿ ಹಾವೇರಿ ಶ್ರೀಮತಿ ಶೈಲಜಾ, ರಾಜ್ಯ ಉಪಾಧ್ಯಕ್ಷ ಮಂಜುಳಾ ರಮೇಶ್, ಹಾವೇರಿ ಜಿಲ್ಲಾಧ್ಯಕ್ಷ ನಾಗರಾಜು, ಸಾಲುಮರದ ನಾಗರಾಜು ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಂಡ್ಯ ನಗರದ ಮಮತಾ ನರ್ಸಿಂಗ್ ಹೋಮ್, ಡಾಕ್ಟರ್ HC ಆನಂದ, ವಸಂತ ಶೈಲಜಾ, ಕೋಡಿ ಶೆಟ್ಟ, ಶ್ರೀಮತಿ ರತ್ನಮ್ಮ ಹಾವೇರಿ, ಶ್ರೀಮತಿ ಗೀತಾ ಬಾಯ್ನಾಯಕ್, ಶ್ರೀಮತಿ ಅನಿತಾ ಸೇರಿದಂತೆ ಅನೇಕ ಗಣ್ಯರಿಗೆ ಕಾಯಕ ಯೋಗ್ಯ ಪ್ರಶಸ್ತಿ ಪುರಸ್ಕಾರವನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಸ್ತೂರಿ ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಿದ್ದು ಮಹಾಲಿಂಗಯ್ಯ, ಕೆ ರಾಜು, ಗುತ್ತಲು ನವೀನ್ ಒಳಗೊಂಡಂತೆ ಅನೇಕ ಗಣ್ಯರಿಗೆ ಸನ್ಮಾನಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ನಾವು ಕನ್ನಡ ನಾಡು ನುಡಿ ಭಾಷೆ ಅಂತ ಮಾತಾಡ್ತೀವಿ. ಅವತ್ತು ದಿವಸ ಅವ್ರಿಗೆ ಎಷ್ಟು ಪ್ರಭಾವ ಬೀರಿದ್ರು ಕನ್ನಡದಲ್ಲೇ ವಚನಗಳನ್ನು ಬರೆದು ಒಂದಲ್ಲ ಎರಡಲ್ಲ ಲಕ್ಷಾಂತರ ವಚನಗಳನ್ನ ಬರೆದು ಇವತ್ತು ನಾವು 4 ವಚನಗಳನ್ನ ನಾವು ಮೈ ಕೂತ್ಕೊಂಡ್ರೆ ಇವತ್ತು ಸದೃಢ ಭಾರತವಾಗ್ತದೆ, ಬಸವ ಭಾರತ ಆಗ್ತದೆ ಅಲ್ವಾ. ಇವತ್ತು ದಿವಸ ನಾವು ಜಾತಿ ಧರ್ಮ ಹೊಡೆದಾಟ ಕಿತ್ತಾಟ ವರ್ಣಭೇದ ಜಾತಿ ಭೇದ ಅಂತಕ್ಕಂಥದ್ದನ್ನ ಇವತ್ತು ದಿವಸ ಸಾಕಷ್ಟು ಜನ ಮೈ ಕೂತ್ಕೊಂಡಿದ್ದಾರೆ. ಇದು ಹೋಗಲಾಡಿಸ್ಬೇಕು ಅಲ್ವಾ. ಅನುಭವ ಮಂಟಪದಲ್ಲಿ ಹೇಗೆ ಎಲ್ಲ ಜಾತಿ ಧರ್ಮದವರು ಮೇಲು ಕೀಳು ಅಂದ್ರೆ ಸಮಾನತೆಯನ್ನು ಕಾಪಾಡಿದ್ರು ಆ ನಿಟ್ಟಿನಲ್ಲಿ ಒಂದು ದಿವಸ ನೋಡಿ ತಾವೆಲ್ಲ ಕನ್ನಡಿಗರು ಅಲ್ವಾ, ಯಾವುದೇ ಜಾತಿ ಧರ್ಮ ಇಲ್ಲದೆ ಸಾಕಷ್ಟು ಜನ ಈ ಒಂದು ವೇದಿಕೆಯಲ್ಲಿ ಬಂದು ಕನ್ನಡ ಭಾಷೆ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು ಬಹಳ ವಿಷಯ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಪ್ಪ ಅಂತ ಹೇಳಿದ್ರೆ ಧರ್ಮದ ಮೂಲವಯ್ಯ ಯಾವಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲ ಕಾನೂನನ್ನ ನೋಡಿಕೊಂಡು ಕಾನೂನಿಗೆ ನಾವು ಗೌರವಿಸಿದ್ರೆ ಕಾನೂನು ನಮ್ಮನ್ನ ರಕ್ಷಣೆ ಮಾಡ್ತದೆ ಅಲ್ವಾ. ಪೂಜೆ ಮಾಡುವುದಿಲ್ಲ, ಕಾನೂನಿಗೆ ನಾವು ಗೌರವವನ್ನು ಕೊಟ್ಟರೆ ಕಾನೂನು ನಮ್ಮನ್ನ ರಕ್ಷಣೆ ಮಾಡ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕಾನೂನನ್ನ ಗೌರವಿಸುವ ಮುಖಾಂತರ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಡುವ ಮುಖಾಂತರ ಈಗ ನೋಡಿ ಬರುವ ಡಿಸೆಂಬರ್ 20, 21, 22 3 ದಿವಸಗಳ ಕಾಲ ನಮ್ಮ ರಾಜ್ಯ ಮಟ್ಟದ ಒಂದು ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆ ನಡೀತದೆ. ಹಂಗಾಗಿ ನಾವೆಲ್ಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಈ ಮೂಲಕ ನಾವೆಲ್ಲ ಈ ಕಸ್ತೂರಿ ಸಿರಿಗನ್ನಡ ವೇದಿಕೆಯಿಂದ ನಮ್ಮ ಪೋತೇರ ಮಹಾದೇವರು ಸಹ ಪ್ರಚಾರ ಸಮಿತಿಯಲ್ಲಿದ್ದಾರೆ, ನಾನು ಸಹ ಸಾಹಿತ್ಯ ಪರಿಷತ್ತಿನಲ್ಲಿದ್ದೇನೆ. ಹಂಗಾಗಿ ತಾವೆಲ್ಲರೂ ಸಹ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಕ್ಕೆ ತಾವು ತಮ್ಮ ಕುಟುಂಬಸ್ಥರು ಎಲ್ಲ ಸ್ನೇಹಿತರು ಬಂಧು ಬಳಗ ಎಲ್ಲರೂ ಸಹ ಕಾರ್ಯಕ್ರಮಕ್ಕೆ ಕೊಡುವ ಮುಖಾಂತರ ಈ ಕಾರ್ಯಕ್ರಮದ ಸಮ್ಮೇಳನವನ್ನು ಸಹ ತಾವೆಲ್ಲ ಯಶಸ್ವಿಗೊಳಿಸ್ತೀರಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ ಮತ್ತೊಮ್ಮೆ ತಮ್ಮ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಎಲ್ಲ ಗಣ್ಯರಿಗೂ ನಮಸ್ಕಾರ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದಲ್ಲಪ್ಪ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇವ ನರವಾಯ ಇವ ನಮ್ಮವಾಯ ನಾನು ನಮ್ಮನೆಯ ಗೌರವದ ಧನ್ಯವಾದಗಳು ಗಂಗೆಯವರು ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ಕವರ್ ಮಾಡಿದ್ದಾರೆ. ನಾವು ಯಾಕಪ್ಪ ಈ ಮಾತನ್ನ 12ನೇ ಶತಮಾನ ಅಂತ ಹೇಳಿದ್ರೆ ಅವತ್ತು ದಿವಸ ಅನುಭವ ಮಂಟಪದಲ್ಲಿ ಸಾಮಾಜಿಕ ಸಮಾನತೆಯನ್ನು ಕೊಟ್ಟರು, ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟರು. ಕನ್ನಡದಲ್ಲಿ ಏನು ಕೆಲವು ಬೇಡ, ಕೊನೆ ಬೇಡ, ಉದ್ದ ಬಿಡುವುದು ಬೇಡ, ತನ್ನ ನಾವು ಸಲ್ಲಿಸಲು ಬೇಡ, ಇದು ಹೊಡೆಯಲು ಬೇಡ, ಇದೇ ಬರೆಯತಕ್ಕಂಥ ಮಾತಾಡೋದು, ನುಡಿದಲ್ಲೇ ಮುಂದಿನ ಆತ್ಮಂತಿರಬೇಕು ಅಂತಕ್ಕಂಥದ್ದು, ದೈವ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದಾಗ್ಬೋದು ಅಲ್ವಾ. ಎಷ್ಟು ಒಂದು ದಿವಸ ಕನ್ನಡದಲ್ಲಿ ಸಾಕಷ್ಟು ಒಂದು ದಿವಸ ಬಸವಣ್ಣನ ಮೇಲೆ ಪ್ರಭಾವ ಬೀಳ್ತಾರೆ. ಆಗ್ಬೋದು, ಆನಂದರಾಗ್ಬೋದು, ಪಕ್ಕದ ಕೇರಳರಾಗ್ಬೋದು, ಅನುಭವ ಮಂಟಪದಲ್ಲಿ ಏನೇ ಬಸವಣ್ಣವರೇ ಬರೀ ಕನ್ನಡದಲ್ಲೇ ವಚನಗಳನ್ನ ಬರುತ್ತಿಲ್ಲ, ಕನ್ನಡದಲ್ಲೇ ಅನೇಕ ಭಾಷೆಗಳಲ್ಲಿ ಸಾಕಷ್ಟು ಕನ್ನಡದ ಒತ್ತನ್ನು ಕೊಡ್ತಿಲ್ಲ ಅನ್ನೋದನ್ನ
ಬೇರೆ ಭಾಷೆಗೆ ತರ್ಜುಮೆ ಮಾಡಿ ಅಂತ ಹೇಳಿ ಸಾಕಷ್ಟು ನಾವು ಮುಂದಿನ ಪಂಡಿತರು ಅವರ ಮೇಲೆ ಪ್ರಭಾವ ಬೀರ್ತಾರೆ. ಕ್ಷೇತ್ರವನ್ನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಖಂಡಿತ ಸಾಧ್ಯ ಎನ್ನುವುದಕ್ಕೆ ಸಾಕ್ಷಾತ್ಕಾರವಾಗಿ ಒಂದು ಕಾಯಕವನ್ನ ದೊಡ್ಡ ಕೆಲಸವನ್ನ ಮಾಡ್ತಿದ್ದಾರೆ ಮೋತಿ ಮಹಾದೇವರು. ಬಸವಣ್ಣನವರು ಒಂದ್ ಕಡೆ ಹೇಳ್ತಾರೆ, ಕುಲಕುಲ ಬಸವಣ್ಣನವರು ಒಂದ್ ಕಡೆ ಹೇಳ್ತಾರೆ, ಅನ್ಯನಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ, ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಹೇಳಿರ್ತಾರೆ. ಅಂದ್ರೆ ಆ ಬಸವಣ್ಣವರ ಒಂದು ವಚನ ಇಲ್ಲಿ ಅತ್ಯಂತ ಪವಿತ್ರವಾದ ವೇದಿಕೆಯ ವಿಚಾರದಲ್ಲಿ ನಿಂತಿದೆ ಅಂತ ನಾವು ಹೇಳ್ಬಹುದು. ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಆಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ನಡೆಸುವ ಪರಿ ಇಂದ್ರಿಯನಯ್ಯ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಾವು MA M.Com 4 ಡಿಗ್ರಿ ಆ ಪುಣ್ಯಾತ್ಮಗಳು ಹೋಗಿ ಪ್ರೈವೇಟೈಸೇಷನ್ ಶಾಲೆಗೆ ಸೇರಿದಂತೆ 4 ವರ್ಷ ಮುಂದುಗಡೆ ದುಃಖ ಆಗ್ತದೆ. ಅವರು ಸತ್ಯದಿಂದ ಹೇಳ್ತೇನೆ, ಕೇವಲ 7,000 ಸಮಯ ಪ್ರೈವೇಟೈಸೇಷನ್ ಕಾಲೇಜು ಸ್ಕೂಲಲ್ಲಿ ಕೊಡುವಂಥದ್ದು, ಅವ್ರು ತಗೊಳ್ಳುವಂತಹ ಅಡ್ಮಿಷನ್ ತಗೊಳ್ಳುವಂತ ಶುಲ್ಕ ಎಷ್ಟು ದುಬಾರಿಯಾಗಿರ್ತದೆ. 4 ಗ್ರಾಜುಯೇಟ್ ಓದಿರುವಂತ ವ್ಯಕ್ತಿ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ 32,000 ಸಂಬಳ ಕೆಲಸ ಮಾಡಿದ್ದಾರೆ. ಅದಕ್ಕೆ ಕರಕುಶಲ ಕಲೆಯನ್ನು ಕೂಡ ವಿದ್ಯಾಭ್ಯಾಸದಲ್ಲಿ ಇವತ್ತು ನೀಡ್ತಾ ಇದ್ದಾರೆ. ಓದಿನೊಟ್ಟಿಗೆ ಕರಕುಶಲ ಕಲೆಯನ್ನು ಕೂಡ ನಿಮ್ಮ ಕರಗತ ಮಾಡಿಕೊಳ್ಬೇಕು. ಜೊತೆಗೆ ನೀವು ಓದಿದ ನಂತರ ಯಾರದನ್ನೋ ಕೆಲಸ ಮಾಡಲ್ಪಟ್ಟು ಸ್ವಯಂತಿಯಾಗಿ ಆಗಿ ರೆಡಿ ಆಗುವಂತ ಪ್ರಯತ್ನ ಆಗಬೇಕು. ಯಾಕಂದ್ರೆ ಡಿಗ್ರಿಗಳು ಮಾಡಿದ್ದು ನಮ್ಮ ಜ್ಞಾನಾರ್ಜನೆಗೆ ಹೊರತು ಬೇರೆ ಏನೂ ಅಲ್ಲ. ದಯವಿಟ್ಟು ಕೀಳನ್ನೇ ಬರಬಾರದು. ತುಂಬಾ ಜನ ಓಟ್ಗಳನ್ನು ನಡೆಸ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಓಟ್ನಿಂದ ದೊಡ್ಡ ಓಟ್ವರೆಗೆ, ಚಿಕ್ಕ ಚಿಕ್ಕ ಬೈಕ್ ದೊಡ್ಡ ಬೈಕ್ವರೆಗೆ. ನಾನು ಕೂಡ ಉದಾಹರಣೆ. ದಯಮಾಡಿ ಆ ನಿಟ್ಟಿನಲ್ಲಿ ಸ್ವಂತ ಬದುಕನ್ನ, ಸ್ವಂತ ಉದ್ಯಮವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.